ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತಿನ ರೆಸಿಪಿ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ರಾಗಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ರಾಗಿನ ಮೊಸರಲ್ಲಿ ನೆನೆಸದೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ರಾಗಿ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗೋಷ್ಟು ಇಲ್ಲ 1.5 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಮುದ್ದೆ ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ನೀವು ತೆಂಗಿನ ತುರಿನ ಚೆನ್ನಾಗಿ ತುರ್ಕೋಬೋದು ಸಣ್ಣದಾಗಿ, ಇಲ್ಲಾಂದರೆ ನೀವು ಮಿಕ್ಸಿಗೂ ಹಾಕಿ ಪುಡಿಯಾಗೂ ಮಾಡ್ಕೋಬೋದು. ಅದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಕಡಲೆ ಬೀಜ ಸ್ವಲ್ಪ, ಕಡಲೆ ಪಪ್ಪು ಸ್ವಲ್ಪ, ಏಲಕ್ಕಿ ಪುಡಿ ಸ್ವಲ್ಪ. ಈಗ ಮಾಡೋ ವಿಧಾನ ತೋರಿಸ್ಕೊಡ್ತಿದ್ದೀನಿ. 1 ಬಾಣಲಿಗೆ ಇಲ್ಲಿ ನಾನು ಸಿಲ್ವರ್ ಬಾಣಲಿ ತೊಗೊಂಡಿದ್ದೀನಿ. ನೀವು ಸಿಲ್ವರ್ ಬಾಣಲಿನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸ್ಟೀಲ್ ಬಾಣಲಿ ಆದರೆ ಬೇಗನೆ ಸೀದೋಗುತ್ತೆ, ತಳ ಅಂಟುಬಿಡತ್ತೆ. ಸಿಲ್ವರ್ ಬಾಣಲಿಯಲ್ಲಿ ರಾಗಿ ಹಿಟ್ಟು 1 ಕಪ್ ಹಾಕಿ ಫುಲ್ಲು ಸಿಮ್ಮಲ್ಲಿಟ್ಟು, ಜಾಸ್ತಿ ಉರಿ ಇಟ್ಕೋಬಾರ್ದು, ಬೇಗ ಸೀದೋಗ್ಬಿಡತ್ತೆ. ನಿಮಗೆ ಹಸಿ ವಾಸನೆ ಅನ್ನೋದು ಹೋಗೋದಿಲ್ಲ. ಫುಲ್ಲು ಸಿಮ್ಮಲ್ಲಿಟ್ಟು ಇದನ್ನು ಚೆನ್ನಾಗಿ, ಅದರಲ್ಲಿ ಇರೋಂಥ ಹಸಿ ವಾಸನೆ, ರಾಗಿ ಹಿಟ್ಟಲ್ಲಿ ಒಂಥರ ಹಸಿ ವಾಸನೆ ಬರುತ್ತೆ, ನಿಮಗೆ ಫ್ರೈ ಮಾಡುವಾಗಲೇ ಗೊತ್ತಾಗತ್ತೆ. ನೀವೆಲ್ಲ ಈ ರಾಗಿ ಹಿಟ್ಟನ್ನ ಹೇಗೆ ಫ್ರೈ ಮಾಡ್ಕೋಬೇಕು ಅಂದರೆ, ರಾಗಿ ಉಪ್ಪಿಟ್ಟು ಮಾಡುವಾಗ ಹೇಗೆ ನಾವು ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೋತೀವಿ ರಾಗಿ ಹಿಟ್ಟನ್ನ, ಅದೇ ಹದಕ್ಕೆ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಹಸಿ ವಾಸನೆ ಹೋಗಿ ಆಗಿದೆ. ಈಗ ಇದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದರಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ನೀವು ಜೋರು ಉರಿಯಲ್ಲಿ ಇಟ್ಟು ಬೇಗ ಮಾಡಿಕೊಂಡ್ರೆ ನಿಮಗೆ ಇದು ತುಂಬ ದಿನ ಇಟ್ಟು ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ. ನೀವು ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ರಾಗಿ ಹಿಟ್ಟನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಾನು ಮೊದಲಿಗೆ ರಾಗಿ ಹಿಟ್ಟು ಹಾಕಿದಾಗ 10 ನಿಮಿಷವರೆಗೂ ಹುರ್ಕೊಂಡಿದ್ದೆ. ಸಿಮ್ಮಲ್ಲಿಟ್ಟು ಹುರ್ಕೊಳ್ಳುವಾಗ ನಿಮಗೆ ತುಂಬಾ ಟೈಮ್ ಹಿಡಿಯುತ್ತೆ. ತುಪ್ಪ ಹಾಕಿದ ಮೇಲೆ ನಾನು 10ರಿಂದ 15 ನಿಮಿಷದವರೆಗೂ ಹುರ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈಗ ಇದು ಚೆನ್ನಾಗಿ ಕಲ್ಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ನಿಮಗೆ ರಾಗಿ ಹಿಟ್ಟು ವೈಟಾಗಿರುತ್ತೆ, ನೀವು ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈಗ ಅದೇ ಬಾಣಲಿಗೇನೆ ರಾಗಿ ಹಿಟ್ಟು ತೆಗೆದಾದ್ಮೇಲೆ ಕಡಲೆ ಬೀಜ ಹಾಕಿ ಸಿಮ್ಮಲ್ಲಿಟ್ಟೆ ಇದನ್ನು ಫ್ರೈ ಮಾಡ್ಕೋತಿದ್ದೀನಿ. ನೀವು ಕಡಲೆ ಬೀಜನೂ ಅಷ್ಟೇ ಜೋರು ಉರಿಯಲ್ಲಿ ಇಟ್ಟು ಫ್ರೈ ಮಾಡ್ಕೋಬಾರ್ದು, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ, ನಿಮಗೆ ಹಸಿದಾಗೆ ಉಳ್ಕೊಂಡು ಬಿಡತ್ತೆ. ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಈಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಕಡಲೆ ಪಪ್ಪು ಹಾಕಿ ಉಗುರು ಬೆಚ್ಚಗೆ ಆಗೋ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಕಡಲೆ ಪಪ್ಪು ಅಷ್ಟೇ ನೀವು ಸಿಮ್ಮಲ್ಲಿಟ್ಟೆ ಫ್ರೈ ಮಾಡ್ಕೋಬೇಕು, ಜೋರೂರಿಯಲ್ಲಿ ಇಟ್ಕೋಬಾರ್ದು. ನಿಮಗೆ ಇದು ಸೀದೋಗ್ಬಿಟ್ರೆ ತುಂಬ ಚೆನ್ನಾಗಿರೋದಿಲ್ಲ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ತಣ್ಣಗಾದ ಮೇಲೆ ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕಿ ತರಿಯಾಗಿ ರುಬ್ಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನೋಡ್ಬೋದು, ಮಿಕ್ಸಿ ಆನು ಆಫು ಮಾಡಿ ಹೀಗೆ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದೇ ಹದಕ್ಕೇನೆ ಕಡಲೆ ಪಪ್ಪು ಕೂಡ ಮಿಕ್ಸಿಗೆ ಹಾಕಿ ಆನು ಆಫು ಮಾಡಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೀವು ತರಿಯಾಗಿ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನುಣ್ಣಗೆ ಹಾಕ್ಕೊಂಡ್ಬಿಟ್ರೆ ನಿಮಗೆ ಅಷ್ಟು ಹಾಕಿರೋ ಫ್ಲೇವರೇ ಗೊತ್ತಾಗೋದಿಲ್ಲ. ಈಗ ರಾಗಿ ಹಿಟ್ಟನ್ನ ಒಂದು ಬೇಸನಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತಣ್ಣಗಾಗಿದೆ, ಆದರೂ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಗೊತ್ತಾಗತ್ತೆ. ಈಗ ಇದಕ್ಕೆ ನಾನು ಏನು ಹುರಿದಿಟ್ಕೊಂಡಿದ್ದೆ, ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಆ ಕಡಲೆಪಪ್ಪು, ತೆಂಗಿನ ತುರಿ, ಕಡಲೆ ಬೀಜ ನಾನು ಇಲ್ಲಿ ತರಿಯಾಗಿ ಹಾಕ್ಕೊಂಡಿರೋದ್ರಿಂದ ಬಾಯಿಗೆ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ತಿನ್ನುವಾಗ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ. ನಿಮಗೆ ಇಷ್ಟ ಆಗಲ್ಲ ಅಂದರೆ ನೀವು ಸ್ಕಿಪ್ ಸಹ ಮಾಡ್ಬೋದು. ಈಗ ಸ್ವಲ್ಪ ಬಿಸಿ ಇರೋದ್ರಿಂದ ರಾಗಿ ಹಿಟ್ಟು ನಾನು ಇದನ್ನು ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ಮೇಲೆ ಕೈಯಲ್ಲಿನೇ ಚೆನ್ನಾಗಿ ಕಲಿಸ್ಕೋಬೇಕು. ನಿಮಗೆ
ಚೆನ್ನಾಗಿ ಕಲಿಸ್ಕೊಂಡಿಲ್ಲ ಅಂದರೆ ರಾಗಿ ಹಿಟ್ಟು ಅಲ್ಲಲ್ಲಿ ಹಸಿ ಹಸಿದಾಗೆ ಉಳ್ಕೊಂಡ್ಬಿಡತ್ತೆ. ನಿಮಗೆ ಚೆನ್ನಾಗಿ ಕಲಿಸ್ಕೊಂಡ್ರೆ ನಾವು ಹಾಕಿರೋ ತೆಂಗಿನ ತುರಿಯಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು 2 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಪಾಕ ಮಾಡಿನೂ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಅದೇ ಥರ ಉಂಡೆ ಥರನೂ ಮಾಡಿನೂ ಮಾಡ್ಕೋಬೋದು. ನಾನಿಲ್ಲಿ ಪಾಕ ಹಾಕಿನೇ ಮಾಡ್ಕೋತಾ ಇದ್ದೀನಿ. 2 ಕಪ್ ಬೆಲ್ಲ ತೊಗೊಂಡಿದ್ದೆ. 2 ಕಪ್ ಬೆಲ್ಲಕ್ಕೆ ಇಲ್ಲಿ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸ್ ಅಷ್ಟೇ ಹಿಡಿಯುತ್ತೆ. ಅಂದರೆ ನಿಮಗೆ ಅಳತೆ ಗೊತ್ತಾಗಬೇಕು ಅಂದರೆ ಬೆಲ್ಲ ಮುಳುಗುವಷ್ಟು ತೋರಿಸ್ತಾ ಇದ್ದೀನಿ ನೋಡಿ. ಬೆಲ್ಲ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಲ ಚೆನ್ನಾಗಿ ಕರಗ ಆದಮೇಲೆ ನಿಮಗೆ ಕುದಿ ಬರ್ತಾ ಇದೆ. ಈಗ ನಿಮಗೆ ಪಾಕದ ಹೇಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕು ಅಂದರೆ ಪಾಕನ ಸ್ವಲ್ಪ ಕೈಯಲ್ಲಿ ಹೀಗೆ ಅಂಟಿ ನೋಡಿದ್ರೆ ನಿಮಗೆ ಒಂದೇಳೆ ಪಾಕ ಬರಬಾರ್ದು, ಜಸ್ಟ್ ಅಂಟ್ಕೋಬೇಕು, ಬಂಕ ಥರ ಬರಬೇಕು. ನಿಮಗೆ ಒಂದೇಳೆ ಪಾಕಕ್ಕಿಂತ ಮುಂಚೆನೇ ಇಳಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಉಂಡೆ ಬೆಲ್ಲ ತೊಗೊಂಡಿರೋದ್ರಿಂದ ಅದರಲ್ಲಿ ಮಣ್ಣು ಧೂಳು ಎಲ್ಲ ತುಂಬ ಇರುತ್ತೆ. ನಾನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಪಾಕ ನಿಮಗೆ ಬೇಗ ಆರೋದಿಲ್ಲ. ಬಿಸಿ ಇದ್ದಾಗಲೇ ನೀವು ಉಂಡೆ ಕಟ್ಕೋಬೇಕು. ಸ್ವಲ್ಪನೇ ಪಾಕ ಹಾಕ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಸ್ವಲ್ಪನೇ ಪಾಕ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಿಮಗೆ ಇದಕ್ಕೆ ಪಾಕನ ಜಾಸ್ತಿನೇ ಹಿಡಿಯುತ್ತೆ. ರಾಗಿ ಮೆತ್ತಗೆ ಮಾಡ್ಕೋಬೇಕು ಉಂಡೆನ, ಏಕೆಂದರೆ ಬೆಲ್ಲದ ಪಾಕ ಹಾಕಿರೋದ್ರಿಂದ ಉಂಡೆ ಆರಿದ ಮೇಲೆ ತುಂಬ ಗಟ್ಟಿ ಬಂದ್ಬಿಡುತ್ತೆ, ತಿನ್ನೋದಕ್ಕಾಗೋದಿಲ್ಲ. ನೋಡ್ಬೋದು ಇಲ್ಲಿ ನಾನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ, ಸ್ಪೂನಲ್ಲೇ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ನೀವು ಮೊದಲಿಗೆ ಫುಲ್ಲಾಗಿ ಕಲಿಸ್ಕೊಂಡ್ಬಿಟ್ರೆ ನಿಮಗೆ ಬೇಗ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ, ಬೇಗ ಗಂಟಾಗೋಗ್ಬಿಡತ್ತೆ. ನಿಮಗೆ ಅದು ಒಂದು ಶೇಪ್ ಕೊಡ್ಲಿಕ್ಕೆ ಬರೋದಿಲ್ಲ, ಉಂಡೆ ಮಾಡಲಿಕ್ಕೆ ಬರೋದಿಲ್ಲ. ಸ್ವಲ್ಪನೇ ಹಾಕಿ. ಪಾಕ ತುಂಬ ಬಿಸಿ ಇದೆ, ಕೈ ಸುಡ್ತಿರತ್ತೆ. ಸ್ವಲ್ಪ ತಣ್ಣಗಾದ ಮೇಲೆ ಜಾಸ್ತಿ ತಣ್ಣಗಾಗೋಕ್ಕೂ ಬಿಡಬಾರ್ದು, ಸ್ವಲ್ಪ ಬಿಸಿ ಇದ್ದಂಗೆ ಚೆನ್ನಾಗಿ ನಾದ್ಕೋಬೇಕು. ಇಲ್ಲಾಂದರೆ ನಿಮಗೆ ಹಸಿಟು ಒಳಗಡೆ ಹಾಗಾಗಿ ಉಳ್ಕೊಂಬಿಡತ್ತೆ. ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೀವು ಇದರಲ್ಲೇ ನಾದ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಸಪ್ರೇಟ್ ಪ್ಲೇಟ್ ತೊಗೊಂಡು ಸಹ ನಾದ್ಕೋಬೋದು. ಚೆನ್ನಾಗಿ ನಾದ್ಕೊಂಡು ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಾ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತೆ ನಿಮಗೆ. ಒಳಗಡೆ ಟೇಸ್ಟ್ ಕೂಡ ಸ್ವೀಟ್ನೆಸ್ ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೊಳ್ತಾ ಬರಬೇಕು. ನೀವು ಸ್ವಲ್ಪಕ್ಕೆ ಉಂಡೆ ಮಾಡ್ಕೋಬೇಕು, ಒಂದೇ ಸಲ ಎಲ್ಲನೂ ಸೇರಿಸಿ ಉಂಡೆ ಮಾಡ್ಕೋಬಾರ್ದು. ಈಗ ನೋಡ್ಬೋದು ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಬಿಸಿ ಇದೆ, ತುಂಬಾ ಬಿಸಿ ಇದೆ, ಪಾಕ ಬೇಗ ತಣ್ಣಗಾಗೋದಿಲ್ಲ. ಈಗ ಸ್ವಲ್ಪನೇ ಬೇಗ ಉಂಡೆ ಕಟ್ಕೋಬೇಕು. ನಿಮಗೆ ಬೆಲ್ಲ ಪಾಕ ಹಾಕಿರೋದ್ರಿಂದ ಅದು ಆರಿದ ಮೇಲೆ ಇನ್ನೂ ಗಟ್ಟಿ ಬಂದುಬಿಡತ್ತೆ. ಸ್ವಲ್ಪನೇ ಹೀಗೆ ಉಂಡೆ ಮಾಡಿ ಸೈಡ್ಗೆ ಇಟ್ಕೋತಾ ಇದ್ದೀನಿ. ಈ ರಾಗಿ ಉಂಡೆ ಮಾಡ್ಕೊಳ್ಳೋದ್ರಿಂದ ಸಮ್ಮರಲ್ಲಿ ನಿಮ್ಮ ಬಾಡಿಗೆ ತುಂಬಾ ತಂಪಾಗಿರುತ್ತೆ. ರಾಗಿ ಉಂಡೆ ಮಾಡಲಿಕ್ಕೆ ರಾಗಿನ ಮೊಸರಲ್ಲಿ ನೆನೆಸಿ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಉಣೆ ಹಾಕಿ ಬಾಣಲಿಯಲ್ಲಿ ಪುರಿ ಥರ ಹುರಿದು ಆಮೇಲೆ ಅದನ್ನು ಮಿಷಿನ್ಗೆ ಹಾಕಿಸಿ ಉಂಡೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಬಟ್ ಈಗ ಅಷ್ಟು ಟೈಮ್ ಇರೋದಿಲ್ಲ ಯಾರಿಗೂ. ಅಂಥ ಟೈಮಲ್ಲಿ ಇಷ್ಟು ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಆ ಥರನೇ ಮಾಡ್ಕೋಬೇಕು ಅಂತ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ಥರ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವು ರಾಗಿ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬಂದುಬಿಡತ್ತೆ. ಚೆನ್ನಾಗಿ ಹುರ್ಕೊಂಡು ತುಂಬಾ ತಾಳ್ಮೆಯಿಂದ ಈ ಉಂಡೆ ಮಾಡಿದರೆ ನೀವು ವಾರಗಟ್ಟಲೆ ಇಟ್ಟು ಆರಾಮಾಗಿ ತಿನ್ಬೋದು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.